ಫ್ರಿಡ್ಜಿಂದ ಬಂದಿದ್ದೇನೋ ಇಲ್ಲ ಐಸ್ ಫ್ಯಾಕ್ಟರಿಯಿಂದನೋ 3 ದಿನ ಸ್ಟಾಕ್ ಥರ ಇದೆ. ನಮಸ್ಕಾರ. ಡ್ರೈವಿಂಗ್ ಆನ್ ಸನ್ನಿ ಹೈವೇಲಿ ಒಳ್ಳೆ ರಸ್ತೆ, ಚೆನ್ನಾಗಿರೋ ವೆದರು, ಸಖತ್ತಾಗಿತ್ತು. ಸೊ ನಾ ಹೋಗ್ತಾ ಇದ್ದಿದ್ದ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಸೊ ಹೋಗ್ತಾ ದಾರಿಯಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಫುಡ್ ವಾಸ್ ಸೋ ಗುಡ್. ಆ್ಯಂಡ್ ಅದಾಗಿದ ಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಒಂದು ದೊಡ್ಡದಾಗಿರೋ ವಿಂಡ್ ಟರ್ಬೈನ್ ಫ್ಯಾನ್ ಬ್ಲೇಡ್ ಹೋಗ್ತಾ ಇತ್ತು. ಎಷ್ಟು ದೊಡ್ಡದಾಗಿದೆ ಅಲ್ವಾ. ಅದಾಗಿದ್ಮೇಲೆ ನಾವು ದೇವನಹಳ್ಳಿ ಹತ್ತಿರ ಊಟ ಮಾಡಿದ್ವಿ. ಅಲ್ಲಿ ಭಾಳ ವರ್ಸ್ಟ್ ಆಗಿತ್ತು. ಕ್ಯಾರೆಟ್ ಅಲ್ವಾ, ಅದನ್ನು ಸ್ಟಾಕಲ್ಲಿ ಇಟ್ಟಿರೋ ಥರ ಇತ್ತು. ಸ್ಮೆಲ್ ಆಗಲಿ, ಆ ಟೆಕ್ಸ್ಚರ್ ಬರ್ತಾಯಿತ್ತು. ಅದು ನನಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗೋಗ್ಬಿಡ್ತು. ಪ್ರಿಪ್ರೇಷನಲ್ಲೇ ಗೊತ್ತಾಗುತ್ತೆ ನಂದು ಅದು ಎಷ್ಟು ವರ್ಸ್ಟ್ ಆಗಿತ್ತು ಹಲ್ವಾ ಅಂತ. ಅದಾಗಿದ್ಮೇಲೆ ನಾವು ಫೈನಲಿ ಏರ್ಪೋರ್ಟ್ಗೆ ಬಂದ್ವಿ. ಬ್ಯಾಂಗ್ಳೂರು ಏರ್ಪೋರ್ಟ್ ಅಂದ್ರೇ ಒಂದು ಬೇರೆ ರೇಂಜು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ನನಗೆಲ್ಲೋ ಫಾರಿನಲ್ಲಿ ಬಂದಂಗೆ ಅನಿಸುತ್ತೆ ನನಗೆ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಹೋದರೆ. ಅದಾಗಿದ್ಮೇಲೆ ದೊಡ್ಡಮ್ಮ ನನಗೆ ಸ್ವಲ್ಪ ಕೈ ತುತ್ತು ತಿನ್ನಿಸಿದ್ರು. ದೋಸೆ ತುಂಬ ಟೇಸ್ಟ್ ಇತ್ತು, ಸಖತ್ತಾಗಿರುತ್ತೆ. ಕೈ ತುತ್ತಲ್ಲಿ ಸಿಗೋ ಟೇಸ್ಟೇ ಬೇರೆ. ಸೊ ನಾನು ಅದನ್ನು ತಿಂದಾಗಿದ್ಮೇಲೆ ನಾವು ಕಸಿನ್ಸ್ ಎಲ್ಲ ಕೂತ್ಕೊಂಡು ಪಂಟ್ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಬಿಕಾಸ್ ಯಾಕಂದರೆ ಫ್ಲೈಟ್ ಬರೋಕ್ಕಿನ್ನೂ ತುಂಬ ಟೈಮ್ ಇತ್ತು. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳಿ ಫೋಟೋಸು, ಪಿಕ್ಸು, ಸೆಲ್ಫೀಸು ಎಲ್ಲ ತೊಗೊಂಡು ಆಮೇಲೆ ಅವ್ರಿಗೊಂದು ID ಕಾರ್ಡ್ ಕೊಟ್ಟಿದ್ದರು. ಸ್ವಲ್ಪ ಅದರದ್ದು ಸನ್ಮಾನ ಮಾಡಿ ಅದ್ರದ್ದು ವೀಡಿಯೋಸ್ ಮಾಡಿ ಕೊನೆಯದಾಗಿ ಅವ್ರದ್ದು ಫ್ಲೈಟ್ ಟೈಮ್ ಆಗ್ತಾ ಬಂತು. ಸೊ ಅವ್ರನ್ನೆಲ್ಲರನ್ನೂ ಕಳಿಸಿ ಬಾಯ್ ಮಾಡಿದ್ವಿ. ಸೊ ಅವ್ರನ್ನೆಲ್ಲ ಕಳಿಸಿದ ಮೇಲೆ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ಔಟ್ ಮಾಡಿದ್ವಿ. ನಾವು ಲಾಂಗ್ ಟೈಮ್ ಆಯಿತು, ಎಲ್ಲೂ ಹೋಗಿಲ್ಲ, ಹೋಗೋಣ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾ ನಾವು ಲೈಟಾಗಿ ಮೊಹಿತೋಸ್ನ ಟ್ರೈ ಮಾಡಿದ್ವಿ. ಸೊ ಇವತ್ತಿನ ಲಾಗ್ ಆಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಮತ್ತೆ